ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ನಗರದ ನವನಗರದ ಪಶ್ಚಿಮ ಭಾಗದಲ್ಲಿ ವಿರಾಟ್ ಹಿಂದೂ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಧಾರ್ಮಿಕ ಘೋಷಣೆಗಳು, ಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ವೈಭವದಿಂದ ಯಾತ್ರೆ ವಿಶೇಷ ಮೆರುಗು ನೀಡಿತು. ಮುಕ್ತಗೊಳಿಸಲಿಕ್ಕೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನೀನು ಖಡ್ಗವನ್ನು ಹಿಡಿಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಯಾವ್ಯಾವ ಕೋಟೆಯನ್ನ ಗೆಲ್ತಾನೋ ಅದರ ಮೇಲೆ ಯಾವ ಧ್ವಜ ಹಾಕಬೇಕು ಅಂತ ಶಿವಾಜಿ ಮಹಾರಾಜಿಗೆ ಅನಿಸ್ತದೆ. ಯಾವ ಸ್ವಾಮೀಜಿ ಹೇಳಿದಾರೆ ಅವರ ವೇಷದ ಬಣ್ಣವನ್ನೇ ಹಾಕಬೇಕು ಅಂತ ಕೋಟೆ ಮೇಲೆ ಕೇಸರಿ ಧ್ವಜವನ್ನ ಹಾಕಿದ್ದಾನೆ. ಅವಾಗ ಮಾತ್ರ ಅಲ್ಲ, ಇದು ಹಿಂದೆ ಮಹಾಭಾರತ ಕಾಲದಲ್ಲಿ, ತ್ರೇತಾಯುಗದಲ್ಲಿ ವ್ಯಾಸ ಮಹರ್ಷಿಗಳ ಪೀಠದಲ್ಲಿ ಕೇಸರಿ ಧ್ವಜ ಇದ್ದದ್ದು. ಅದಕ್ಕಿರುವಂತ ತತ್ವವನ್ನ ನಮ್ಮ ಹಿಂದೂ ಸಮಾಜ ಅಳವಡಿಸಿಕೊಳ್ಬೇಕು, ಅದರಲ್ಲಿರುವ ತತ್ವವನ್ನು ತಿಳ್ಕೊಳ್ಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಯನ್ನ ಗುರುವಾಗಿ ಮಾಡಿಲ್ಲ, ತತ್ವವನ್ನ ಗುರುವಾಗಿ ಮಾಡಿಕೊಂಡಿದೆ. ಅದಕ್ಕೆ ನಮ್ಮ ಸಂಘಕ್ಕೆ ಭಗವದ್ ಧ್ವಜವೇ ಗುರುವಾಗಿದೆ. ಜಗತ್ತನ್ನ ಬೆಳಗಲಿಕ್ಕೆ ಸೂರ್ಯ ಭಗವಾನ್ ಬೇಕು. ನಮ್ಮ ಸಮಾಜದಲ್ಲಿರುವ ಅಂಧಕಾರವನ್ನ ಹೋಗಲಾಡಿಸ್ಲಿಕ್ಕೆ ನಮ್ಮ ಸ್ವಾಮೀಜಿಯವರು ಬೇಕು. ಅದಕ್ಕೆ ಸ್ವಾಮೀಜಿಯವರು ಸಹಿತ ಕಾವಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಯಾರಿಗೆ ಇದು ಗೊತ್ತಿಲ್ವೋ ನಾವು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಧ್ವಜದ ಪ್ರತೀಕವಾಗಿರತಕ್ಕಂಥ ಒಂದು ತತ್ವವನ್ನು ನಾವು ಹಿಡ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಹಿಂದೂ ವಿರಾಟ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ಮುಂದಿನ ಭಾರತ ಧ್ವಜ, ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಕೇಸರಿ ಧ್ವಜ ಹಾಕಲಿಕ್ಕೆ ನಾನು 1 ಇಂಚು ಜಾಗ ಕೊಡೋದಿಲ್ಲ ಅಂತಂದಿದ್ರಂತೆ. ಈಗಿದ್ರೆ ಏನು ಕಥೆ ಆಗ್ತಿದ್ದೇನೆ, ಅವ್ರು ಇಂಚಿಗೂ ಭಗವದ್ ಧ್ವಜ ಹಾಕಿದ್ದಾರೆ. ಹೊಲದಾಗ ಬೆದರಿನ ಕೈಯಾಗ ಭಗವದ್ ಧ್ವಜ, ಬಣವಿ ಮೇಲೆ ಭಗವದ್ ಧ್ವಜ, ಯಾರ ಕೈಯಲ್ಲಿ ಬೇಕಾದ್ರೂ ಭಗವದ್ ಧ್ವಜ. ತಪ್ಪಿ ಬೇರೆ ಮತದವರು ಭಗವದ್ ಧ್ವಜ ಹಿಡ್ಕೊಂಡ್ಬಿಟ್ಟಾರಿ. ಗೊತ್ತಿರ್ಬೇಕಿದ್ರ ಮಹತ್ವ. ಬಹಳ ಮಂದಿಗೆ ಹೊಟ್ಟು ಉಳಿತೈತೆ, ಅದನ್ನ ನೋಡಿದ್ರೆ ಏನೋ ಗಲಾಟೆ ನಡೆದಿದ್ದೇನೋ, ಏನೋ ಗಡಿಬಿಡಿ ನಡೆದಿದ್ದೇನೋ. ನಾವು ಯಾವ ಬಣ್ಣದ ವಿರೋಧಿಗಳು ಅಲ್ಲ, ಆದ್ರೆ ಎಲ್ಲಾ ಬಣ್ಣ ಕೇಸರಿ ಬಣ್ಣದಿಂದ ಬಂದವು. ಕೇಸರಿ ಬಣ್ಣ ಇರ್ಲಿಕ್ಕಂದ್ರೆ ಯಾವ ಬಣ್ಣನೂ ಬರಂಗಿಲ್ಲ. ನಾಳೆ ಬೆಳಿಗ್ಗೆ ಹೇಳ್ರಿ, ಎದ್ದು ಸೂರ್ಯನನ್ನ ನೋಡ್ರಿ, ಸೂರ್ಯ ಕೇಸರಿ ಬಣ್ಣದ ಹೊರಗೆ ಬರ್ತಾನ. ಸೂರ್ಯ ಬರ್ಲಿಲ್ಲ ಅಂದ್ರೆ ಬೆಳಿ ಬರುವುದಿಲ್ಲ. ಬೆಳಿ ಹಸಿರು ಬಣ್ಣದೈತಿ. ಬೆಳಿ ಬರ್ಲಿಲ್ಲ ಅಂದ್ರೆ ಧಾನ್ಯ ದವಸ ಬರಂಗಿಲ್ಲ. ಅದನ್ನು ತಿನ್ಲಿಲ್ಲ ಅಂತಂದ್ರೆ ಹಾಲು ಬರಂಗಿಲ್ಲ, ಹಾಲು ಬಿಳೆ ಬಣ್ಣದೈತಿ. ಸೂರ್ಯನ ಶಾಖದಲ್ಲಿ ವಿಟಮಿನ್ ಡಿ ಇದೆ. ಸೂರ್ಯನ ಶಾಖದಿಂದನೇ ಬೆಳೆಗಳು ಬರ್ತವೆ, ಸೂರ್ಯನ ಶಾಖದಿಂದನೇ ಮಳೆ ಬರ್ತವೆ. ಸೂರ್ಯನಿಗೆ ಬೇಗ ಹೋಗಂಗಿಲ್ಲ, ಸೂರ್ಯನಿಗೆ ಪ್ರಶಸ್ತಿ ಕೊಡಕ್ ಬರಂಗಿಲ್ಲ. ಸೂರ್ಯನ ಬಣ್ಣ ಇರೋದು ಪರಿಶುದ್ಧತೆಯ ಸಂಕೇತ, ತ್ಯಾಗದ ಸಂಕೇತ, ಬಲಿದಾನದ ಸಂಕೇತ, ಪರಿಶುದ್ಧತೆಯ ಸಂಕೇತ, ಶೌರ್ಯ ಪರಾಕ್ರಮದ ಸಂಕೇತ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮರ್ಥ ರಾಮದಾಸರು ಹೇಳ್ತಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ PH ಪೂಜಾರ, ವಿಜಯಪುರ ಹಾಗೂ ಬಾಗಲಕೋಟೆ ಸದಸ್ಯರು ನಾರಾಯಣಸ ಬಾಂಡಗೆ, ಮಾಜಿ ಶಾಸಕ ವೀರಣ್ಣ ಚರಂತಿಮಠ, ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಹಾಗೂ ಅಪ್ಪರ ಪೂಜಾರ್ ಉಪಸ್ಥಿತರಿದ್ದರು. ಶೋಭಾಯಾತ್ರೆಯ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹನುಮಂತ ಮಳಲಿ ಹಾಗೂ ಸಿದ್ದರಾಮೇಶ್ವರ ಪೂಜ್ಯರು ಭಾಗವಹಿಸಿ ಧಾರ್ಮಿಕ ಹಾಗೂ ಸಾಮಾಜಿಕ ಸಂದೇಶ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ಕಾರ್ಯಕರ್ತರು ಉತ್ಸಾಹ ಹಾಗೂ ಶಿಸ್ತು ಗಮನಾರ್ಹವಾಗಿತ್ತು. ಸಂಪೂರ್ಣ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಹಾಗೂ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಪ್ರವೀಣ್ ಹಿರೇಮಠ, ಬಾಗಲಕೋಟೆ, ಟಿವಿ20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.